ವರ್ಷಾಂತ್ಯದ ಆಚರಣೆಗೋಸ್ಕರ ಉಡುಪಿ ಜಿಲ್ಲೆಯ ಬಹುತೇಕ ಬೀಚ್ಗಳಿಗೆ ಪ್ರವಾಸಿಗರ ದಂಡು ಹರಿದು ಬರ್ತಿರುವಂಥದ್ದು. ಉಡುಪಿಯಲ್ಲಿ ಪ್ರಮುಖವಾಗಿ ಮಲ್ಪೆ ಬೀಚ್ನ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂಥ ಸೈಂಟ್ ಮೇರಿಸ್ ದ್ವೀಪ ಏನಿದೆ ಅದು ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ ಅಂತಲೇ ಹೇಳ್ಬೋದು. ಈಗ ನಾವು ಅಲ್ಲೇ ಇದ್ದೇವೆ, ನೋಡ್ಬೋದು ನೀವು. ಸಾಕಷ್ಟು ಪ್ರವಾಸಿಗರು ಈ ವರ್ಷಾಂತ್ಯವನ್ನು ಸುಂದರವಾಗಿ ಕಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಉಡುಪಿಗೆ ಬರ್ತಾರೆ. ಇಲ್ಲಿ ಯಾಕಂತ ಹೇಳಿದ್ರೆ ಉಡುಪಿಯಲ್ಲಿ ನೀವು ಗಮನಿಸ್ತಾ ಹೋದರೆ ಒಂದು ಸುಂದರವಾಗಿರುವ ಬೀಚ್ಗಳಿದೆ, ಹಾಗೆ ದೇವಸ್ಥಾನಗಳು, ದೇವರುಗಳ ಸಮಾಗಮ ಇಲ್ಲಿ ಕಾಣ್ಬೋದು. ಹಾಗಾಗಿ ಆ ಎರಡನ್ನೂ ಕೂಡ ಒಂದು ರೀತಿಯಲ್ಲಿ ದೈವಿಕ ಮತ್ತು ಎಂಜಾಯ್ಮೆಂಟ್ಗೋಸ್ಕರ ಉಡುಪಿಗೆ ಬರುವವರು ಜಾಸ್ತಿ ಅಂತಲೇ ಹೇಳ್ಬೋದು. ಹಾಗಾಗಿ ಬಹುತೇಕ ರಾಜ್ಯದಿಂದ ಹೊರ ರಾಜ್ಯದಿಂದಲೂ ಕೂಡ ಉಡುಪಿಗೆ ಬರ್ತಾರೆ. ಉಡುಪಿಗೆ ಬಂದರೆ ಒಂದು ಶ್ರೀಕೃಷ್ಣ ಮಠಕ್ಕೆ ಹೋಗಬೇಕು, ಇನ್ನೊಂದು ಮಲ್ಪೆ ಬೀಚು ಮತ್ತು ಸೈಂಟ್ ಮೇರಿಸಿಗೆ ಹೋಗಲೇಬೇಕು ಅನ್ನುವಂಥದ್ದು ಒಂದು ರೀತಿ ಪ್ರವಾಸಿಗರ ಒಂದು ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ವರ್ಷವೂ ಕೂಡ ಸಾಕಷ್ಟು ಪ್ರವಾಸಿಗರ ದಂಡು ಉಡುಪಿಯ ಸೈಂಟ್ ಮೇರಿಸ್ ದ್ವೀಪಕ್ಕೆ ಹರಿದು ಬಂದಿರುವಂಥದ್ದು ನೀವು ನೋಡಬಹುದಾಗಿದೆ. ಈ ಬಾರಿ ಏನಾಗಿದೆ ಅಂತೇಳಿ ಸ್ವಲ್ಪ ಚಳಿ ಇದ್ದರೂ ಕೂಡ ಈ ಏನು ವರ್ಷಾಂತ್ಯಕ್ಕೆ ಹತ್ತಿರ ಆಗ್ತಾ ಇದ್ದಾಗೆ ಆ ಚಳಿಯ ಅದು ಕಡಿಮೆ ಆಗಿರೋದ್ರಿಂದ, ಚಳಿ ಕಡಿಮೆ ಆಗೋದ್ರಿಂದ ಪ್ರವಾಸಿಗರು ಹೆಚ್ಚಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾವೀಗ ಸೈಂಟ್ ಮೇರಿಸ್ ದ್ವೀಪದಲ್ಲಿ ನೀವು ನೋಡ್ತಾ ಇದ್ದೀರಿ, ಸಾಕಷ್ಟು ಪ್ರವಾಸಿಗರು ಬಂದಿದ್ದಾರೆ. ಮುಂಜಾನೆಯಿಂದನೇ ಸಂಜೆಯ ತನಕ ಇಲ್ಲಿ ಸೈಂಟ್ ಮೇರಿಸ್ ದ್ವೀಪಕ್ಕೆ ಬಂದು ಎಂಜಾಯ್ ಮಾಡುವಂಥದ್ದು. ಕನ್ನಡದ ಸಾಕಷ್ಟು ಚಿತ್ರಗಳಲ್ಲೂ ಕೂಡ ಸೈಂಟ್ ಮೇರಿಸ್ ದ್ವೀಪವನ್ನು ಸುಂದರವಾಗಿ ತೋರಿಸಿರ್ತಾರೆ. ಹಾಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸೈಂಟ್ ಮೇರಿಸ್ ಅಂದರೆ ಒಂದು ರೀತಿಯಲ್ಲಿ ಒಂದು ಕ್ರೇಜನ್ನು ಹುಟ್ಟಿಸಿರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಹೀಗೆ ನಮ್ಮ ಜೊತೆ ಈ ಸೈಂಟ್ ಮೇರಿಸ್ ದ್ವೀಪವನ್ನು ನೋಡಲಿಕ್ಕೆ ಬಂದಂಥ ಪ್ರವಾಸಿಗರಿದ್ದಾರೆ. ಮೇಡಮ್, ಎಲ್ಲಿಂದ ಬಂದಿದ್ದು? ನಾವು ಬೇಸಿಕಲಿ ಚಿಕ್ಕಮಂಗ್ಳೂರು ಅವರು, ಬಟ್ ಬೆಂಗಳೂರಿಂದ ಬಂದಿರೋದು. ಸೊ ಮಕ್ಳಿಗೆ ರಜೆ ಇರೋದ್ರಿಂದ ಸ್ವಲ್ಪ ಈ ಸೈಡ್ ಬಂದರೆ ಎಂಜಾಯ್ ಮಾಡ್ತಾರೆ, ವಾಟರ್ ಇರೋದ್ರಿಂದ ಖುಷಿ ಪಡ್ತಾರೆ ಮಕ್ಕಳು ಅಂತ ಬಂದಿರೋದಿಲ್ಲಿ. ಸೊ ಫಸ್ಟ್ ಟೈಮ್ ಬಂದಿರೋದು ನಾನು. ಇಲ್ಲೇ ಇದ್ರೂ ತುಂಬ ಚೆನ್ನಾಗಿದೆ, ಮಗನೂ ಎಂಜಾಯ್ ಮಾಡ್ತಾ ಇದ್ದಾನೆ, ಅಷ್ಟೇ. ಸೊ ಈಗ ಉಡುಪಿಯಲ್ಲಿ ಎಲ್ಲೆಲ್ಲ ಹೋದ್ರಿ ಅಂತ? ಸೊ ನಾವು ಮ್ಯಾಂಗ್ಳೂರು ಹೋಗಿದ್ವಿ. ಮ್ಯಾಂಗ್ಳೂರಲ್ಲಿ ಸ್ವಲ್ಪ ಬೀಚಸ್ ಎಲ್ಲ ವಿಸಿಟ್ ಮಾಡಿ ಈಗ ಆನ್ ದ ವೇ ಚಿಕ್ಕಮಂಗ್ಳೂರಿಗೆ ಹೋಗೋಷ್ಟೊತ್ತಿಗೆ ಇಲ್ಲೂ ಬಂದುಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಪ್ರತಿ ವರ್ಷ ಏನಾದರೂ ಈಗ ನ್ಯೂ ಇಯರ್ಗೆ ಪ್ಲ್ಯಾನ್ ಇರ್ತದ ಅಂತ? ಸೊ ಅದೇ ಒಂದೊಂದು ಕಡೆ ಹೋಗ್ತೀವಿ. ಸೊ ಈ ಸಲ ಮ್ಯಾಂಗ್ಳೂರು ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಉಡುಪಿ ಮ್ಯಾಂಗ್ಳೂರು. ಹೌದು ಹೌದು. ಹೇಗನ್ನಿಸ್ತು ಕರಾವಳಿ ವೆದರ್ ಮತ್ತು ಜನ ಹೇಗನ್ನಿಸ್ತು ಇಲ್ಲಿ? ಕರಾವಳಿ ಜನರು ಯಾವಾಗಲೂ ಒಳ್ಳೆ ಜನರೇ. ಸೊ ವೆದರು ಯಾವಾಗಲೂ ಹಾಟು, ಬಿಕಾಸ್ ನಾವು ಬೆಂಗಳೂರಿಂದ ಬಂದಿರೋದ್ರಿಂದ ಅಲ್ಲಿ ತುಂಬ ಕೋಲ್ಡ್ ಇರುತ್ತೆ. ಸೊ ಹಾಟ್ ಅನಿಸುತ್ತೆ, ಬಟ್ ಅದೇ ಯೂಶ್ವಲಿ ಇಲ್ಲಿ ಹಾಟೇ ಇರುತ್ತಲ್ವ. ಸೊ ನಂದು ಸ್ಟಡೀಸ್ ಎಲ್ಲ ಇಲ್ಲೇ ಮಾಡಿರೋದು. ಸೊ ಅದರಿಂದ ಸ್ವಲ್ಪ ಗೊತ್ತಿದೆ ವೆದರ್ ಹೇಗಿದೆ ಅಂತ. ಹೌದು, ಚಿಕ್ಕಮಂಗ್ಳೂರು ನೆಟ್ಟಿವ್, ಸೊ ನಿಯರ್ ಬೈ ಅಲ್ವಾ, ಹಂಗಾಗಿ ಹೌದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಸೊ ಪ್ರವಾಸಿಗರಿಗೆ ಒಂದು ರೀತಿ ಮುದವನ್ನು ನೀಡುವಂಥ ಸ್ಥಳ ಸೈಂಟ್ ಮೇರಿಸ್, ಹಾಗೆ ಉಡುಪಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ವರ್ಷಾಂತ್ಯವನ್ನು ಪ್ರವಾಸಿಗರು ಉಡುಪಿಯಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಸತ್ಯ ಅಂತಲೇ ಹೇಳ್ಬೋದು. ಉಡುಪಿಯಿಂದ ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್.